ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ಒಂದು ಒಳ್ಳೆ ಇಂಪಾರ್ಟೆಂಟ್ ಮೆಸೇಜ್ ಇರೋ ವಿಡಿಯೋನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ಕೊನೆವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವಾಗಲೂ ಹೆಲ್ದಿ ಮತ್ತು ಫಿಟ್ ಆಗಿರಬೇಕಾದ್ರೆ ಬರೀ ಡಯಟ್ ಮಾಡಿ ಒಳ್ಳೆ ಊಟ ತಿಂದರೆ ಆಗಲ್ಲ. ಲೈಫ್ ಸ್ಟೈಲ್ನಲ್ಲಿ ಕೂಡ ಕೆಲವೊಂದು ಚೇಂಜಸ್ನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಕೆಲವೊಂದು ಹೆಲ್ದಿ ಹ್ಯಾಬಿಟ್ಸ್ಗಳನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಗೃಹಿಣಿಯಾಗಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡೋದು ಹೆಣ್ಮಕ್ಳೇ ಅಲ್ವಾ? ಅದೇ ಹೇಳ್ತಾರಲ್ಲ, ಹೆಲ್ತ್ ಆಫ್ ಅ ಫ್ಯಾಮಿಲಿ ಸ್ಟಾರ್ಟ್ಸ್ ವಿತ್ ಅ ಕಿಚನ್. ಸೊ ನಾವು ಅಡುಗೆ ಮನೆಯಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ಅಲ್ಲದೆ ಇದ್ದರೂ ಸ್ವಲ್ಪನಾದರೂ ಹೆಲ್ತ್ ಬೆನಿಫಿಟ್ಸ್ ಆಗ್ಬೋದು. ನಾವೇನು ಅಡುಗೆ ಮಾಡ್ತೀವಿ ಅದೇ ಅಡುಗೆ ಊಟ ಮಾಡೋದ್ರಿಂದ ತಾನೇ ನಮ್ಮ ಮನೆಯವರ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಎನರ್ಜಿ ಬರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ, ಗೊತ್ತಿರೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲದನ್ನು ಒಟ್ಟಿಗೆ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಕೂಡ ಎಲ್ಲದನ್ನು ಒಟ್ಟಿಗೆ ಚೇಂಜ್ ಮಾಡಲಿಲ್ಲ. ಇದೆಲ್ಲ ಚೇಂಜ್ ಮಾಡೋಕ್ಕೆ ವರ್ಷಗಳೇ ಆಯಿತು. ಸೊ ಬನ್ನಿ, ನಾನು ನನ್ನ ಕಿಚನಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಆ ಚೇಂಜಸ್ನ ನೀವು ಮಾಡ್ಕೋಬೇಕಾದ್ರೆ ನನ್ನ ಹತ್ರ ಕೆಲವೊಂದು ಟಿಪ್ಸ್ ಇದೆ. ಆ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮಗೆ ಎಲ್ಲಾದರೂ ಯೂಸ್ ಆಗ್ಬೋದು. ಮತ್ತೆ ತಡ ಯಾಕೆ, ಬನ್ನಿ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಮೊದಲನೇದಾಗಿ ಚೇಂಜ್ ಮಾಡ್ಕೋಬೇಕಾಗಿರೋದು ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ನೀರು ಕುಡಿಯೋದು. ಎಲ್ಲಾದರೂ ಹೊರಗಡೆ ಹೋದರೆ ಪರವಾಗಿಲ್ಲ, ಆದರೆ ಪ್ರತಿ ಸಾರಿ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ನಾವೆಲ್ಲ ಏನು ಮಾಡ್ತೀವಿ, ನೀರು ಕುಡಿಯೋಕ್ಕೆ ಮಿನರಲ್ ವಾಟರ್ ಪರ್ಚೇಸ್ ಮಾಡ್ತೀವಿ. ಅಬ್ಬಾ, ಫ್ರೀಯಾಗಿ ವಾಟರ್ ಬಾಟಲ್ ಬಂತಲ್ಲ ಅಂತ ಖುಷಿ ಪಡ್ತೀವಿ. ಮನೆಗೆ ಅದನ್ನು ತೊಗೊಂಡು ಹೋಗ್ತೀವಿ, ಮತ್ತೆ ಅದರಲ್ಲೇ ನೀರು ತುಂಬಿಸಿ ಕುಡಿತೀವಿ, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಡ್ತೀವಿ. ನೀವು ನೋಡಿರ್ಬೋದು, ಮಿನರಲ್ ವಾಟರ್ ಮೇಲೆ ಎಕ್ಸ್ಪೈರಿ ಡೇಟ್ ಬರೆದಿರ್ತಾರೆ. ತುಂಬ ಜನರಿಗೆ ಗೊತ್ತಿರಲ್ಲ, ಅದು ನೀರಿಗೆ ಇರೋ ಎಕ್ಸ್ಪೈರಿ ಡೇಟ್ ಅಲ್ಲ, ಅದು ಪ್ಲಾಸ್ಟಿಕ್ ಬಾಟಲ್ಗಿರೋ ಎಕ್ಸ್ಪೈರಿ ಡೇಟ್. ಸೊ ಈ ಮಿನರಲ್ ವಾಟರ್ ಬಾಟಲ್ಸ್ನ ಒಂದೇ ಸಲ ಯೂಸ್ ಮಾಡಬೇಕು, ಕುಡಿದ ತಕ್ಷಣ ಬಿಸಾಕಬೇಕು. ಇಲ್ಲ, ನಾನು ಎಷ್ಟೊಂದು ಪ್ಲಾಸ್ಟಿಕ್ ಶಾಪ್ಸಲ್ಲಿ, ಸೂಪರ್ ಮಾರ್ಕೆಟಲ್ಲಿ ನೋಡ್ತಿರ್ತೀನಿ, ರೇಟ್ ಕಡಿಮೆ ಅಂತ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಸುಮಾರು ಜನರಿಗೆ ನಾನು ಹೇಳಿದ್ದೀನಿ ಕೂಡ, ಮಿನರಲ್ ವಾಟರ್ ಬಾಟಲ್ ಅಥವಾ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ತುಂಬಿಸಿ ಇಡೋದ್ರಿಂದ ನೀರು ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ನೀರು ಕುಡಿಯೋದ್ರಿಂದ ನಾವು ಹೆಲ್ದಿಯಾಗಿ ಹೇಗೆ ಇರೋಕ್ಕೆ ಸಾಧ್ಯ, ನೀವೇ ಹೇಳಿ? ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್ ಅಂದರೆ, ನೀರು ಖಾಲಿ ಆದ ತಕ್ಷಣ ದಯವಿಟ್ಟು ಮಿನರಲ್ ವಾಟರ್ ಬಾಟಲಲ್ಲಿ ಕ್ಯಾಪ್ ಇರುತ್ತಲ್ಲ, ಅದನ್ನು ಅದೇ ಬಾಟಲ್ ಒಳಗಡೆ ಹಾಕಿ ಬಾಟಲನ್ನು ಕ್ರಷ್ ಮಾಡಿ ಬಿಸಾಕಿ. ಸೊ ದ್ಯಾಟ್ ಯಾರೂ ಅದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ಯಾರಾದರೂ ಯೂಸ್ ಮಾಡ್ತಿದ್ರೆ ಅವರಿಗೂ ಕೂಡ ತಿಳಿಸಿ ಹೇಳಿ. ಒಳ್ಳೆ ಬ್ರ್ಯಾಂಡು ಅಂತ ಹೇಳಿ ಪರ್ಚೇಸ್ ಮಾಡ್ತೀವಿ, ಅದು ಕೂಡ ಪ್ಲಾಸ್ಟಿಕ್ ಬಾಟಲ್ಸೇ. ಏನಂದರೆ ಬ್ರ್ಯಾಂಡ್ ಲೇಬಲ್ ಹಾಕಿ ಜಾಸ್ತಿ ದುಡ್ಡು ವಸೂಲಿ ಮಾಡ್ತಾರೆ ಅಷ್ಟೇ. ಬಹಳ ಅಲ್ಲದೆ ಇದ್ದರೂ ಸ್ವಲ್ಪ ಕಡಿಮೆ ಟಾಕ್ಸಿನ್ ಆಗ್ಬೋದು, ಅಷ್ಟೇ ವ್ಯತ್ಯಾಸ. ಸ್ಟೀಲ್ ಬಾಟಲ್ಸ್ ಆಗಲಿ, ಸ್ಟೀಲ್ ವಸ್ತುಗಳಾಗಲಿ ಪ್ರೈಸ್ ಜಾಸ್ತಿ ಇರ್ಬೋದು, ಆದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮತ್ತು ಹೆಲ್ತ್ಗಿಂತ ಜಾಸ್ತಿ ದೊಡ್ಡದೇನೂ ಅಲ್ಲ ಅಲ್ವಾ? ಆಮೇಲೆ ಹುಷಾರಿಲ್ಲದೆ ಡಾಕ್ಟ್ರಿಗೆ ದುಡ್ಡು ಹಾಕೋ ಬದಲು ಈ ಚೇಂಜಸ್ನ ಅಳವಡಿಸ್ಕೊಂಡು ನಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜನ್ನು ಮಾಡೋಣ. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್, ಏನಂತೀರಾ? ಸೊ ಆದಷ್ಟು ನಿಮ್ಮದೇ ಆದ ಸ್ಟೀಲ್ ವಾಟರ್ ಬಾಟಲಲ್ಲಿ ನೀರನ್ನು ಕ್ಯಾರಿ ಮಾಡಿ, ಮತ್ತು ಬಿಸಿ ನೀರನ್ನು ಕೂಡ ಸ್ಟೀಲ್ ಬಾಟಲ್ಸಲ್ಲೇ ತುಂಬಿಸಿಡಿ. ದುಡ್ಡು ಉಳಿಯುತ್ತೆ, ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಹೇಳೋ ಮೊದಲು ನಾನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ನಾನು ಕೂಡ ಎಲ್ಲ ಪ್ಲಾಸ್ಟಿಕ್ ಬಾಟಲ್ಸನ್ನು ಸ್ಟೀಲ್ ಬಾಟಲ್ಸ್ಗೆ ಚೇಂಜ್ ಮಾಡಿದ್ದೀನಿ. ಈವನ್ ಮಕ್ಕಳಿಗೂ ಕೂಡ ಸ್ಟೀಲ್ ಬಾಟಲ್ಸ್ ಅಥವಾ ಸ್ಟೀಲ್ ಲೋಟದಲ್ಲೇ ನಾನು ನೀರನ್ನು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಬಂದು ಚಾಪಿಂಗ್ ಬೋರ್ಡ್. ಈ ಚಾಪಿಂಗ್ ಬೋರ್ಡಲ್ಲೇ ನಾವು ಮ್ಯಾಕ್ಸಿಮಮ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಕಟ್ ಮಾಡೋದು. ಸ್ವಲ್ಪ ದಿನ ಹೋದ್ಮೇಲೆ, ಅಂದರೆ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ದಿನ ಆದಮೇಲೆ ನೀವೇ ನೋಡಿರ್ಬೋದು, ಅದ್ರ ಮೇಲೆ ತುಂಬಾ ಸ್ಕ್ರ್ಯಾಚಸ್ ಆಗುತ್ತೆ. ಆ ಸ್ಕ್ರ್ಯಾಚಸ್ ಆಗೋದ್ರಿಂದ ಪ್ಲಾಸ್ಟಿಕ್ನ ಮೈಕ್ರೋ ಕಣಗಳು ನಮ್ಮ ಫುಡ್ ಜೊತೆಗೆ, ಅಂದರೆ ನಾವು ಹೆಚ್ಚಿರೋ ತರಕಾರಿ ಜೊತೆಗೆ ಸೇರಿಕೊಂಡು ಅದು ಕೂಡ ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬೋದು. ಸೊ ನಿಮ್ಮ ಮನೆಯಲ್ಲಿ ನೀವೇನಾದರೂ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡನ್ನು ಯೂಸ್ ಮಾಡ್ತಾ ಇದ್ದರೆ ಇವಾಗ ಅದನ್ನು ರೀಪ್ಲೇಸ್ ಮಾಡೋ ಟೈಮ್ ಬಂದಿದೆ. ಸೊ ನಿಮ್ಮ ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಬದಲಾಗಿ ನೀವು ವುಡನ್ ಅಥವಾ ಸ್ಟೀಲ್ ಚಾಪಿಂಗ್ ಬೋರ್ಡನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದರ ಮೇಂಟೆನೆನ್ಸ್ ತುಂಬಾ ಈಸಿ. ಇದನ್ನು ಒಂದ್ಸರಿ ಕ್ಲೀನಾಗಿ ತೊಳೆದು ನೀವು ಯೂಸ್ ಮಾಡಿ ಬಿಸಾಕೋ
ನಿಂಬೆಹಣ್ಣಿನ ಪೀಸ್ಗಳನ್ನು ತಗೊಂಡು ಆ ನಿಂಬೆಹಣ್ಣಿನ ಪೀಸ್ಗಳಿಗೆ ಸ್ವಲ್ಪನೇ ಅಡಿಗೆ ಸೋಡಾ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ನಿಂಬೆಹಣ್ಣಿಗೆ ಸ್ವಲ್ಪನೇ ಅಡಿಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನಿಂಬೆಹಣ್ಣಿನ ಪೀಸ್ ತಗೊಂಡು ಚಾಪಿಂಗ್ ಬೋರ್ಡನ್ನ ಕ್ಲೀನಾಗಿ ಉಜ್ಜಬೇಕು. ಸೊ ಇದರಿಂದ ಚಾಪಿಂಗ್ ಬೋರ್ಡಲ್ಲಿ ಮಧ್ಯ ಸಿಗಾಕೊಂಡಿರೋ ಫುಡ್ ಪಾರ್ಟಿಕಲ್ಸ್ ಎಲ್ಲದು ಅಥವಾ ಫುಡ್ ಡಿಕೆ ಆಗಿಬಿಟ್ಟು ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಅದು ಏನಾದರೂ ಇದ್ದರೆ ಎಲ್ಲದು ಕ್ಲೀನ್ ಆಗುತ್ತೆ. ನಿಮ್ಮ ಚಾಪಿಂಗ್ ಬೋರ್ಡ್ ಕೂಡ ಫಳಫಳ ಅನ್ನುತ್ತೆ. ಆದ್ದರಿಂದ ಈ ವುಡನ್ ಚಾಪಿಂಗ್ ಬೋರ್ಡ್ನ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ. ಆದರೆ ಇಲ್ಲಿ ಫಾಲೋ ಮಾಡಬೇಕಾಗಿರೋ ಒಂದೇ ಒಂದು ಟಿಪ್ ಅಂದರೆ ನೀವು ಪ್ರತಿ ಸಾರಿ ಚಾಪಿಂಗ್ ಬೋರ್ಡನ್ನು ತೊಳೆದಾಗಲೂ ಸ್ವಲ್ಪನೂ ನೀರಿರಬಾರ್ದು. ಆ ಥರ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸಿ ಅದನ್ನು ಎತ್ತಿಟ್ಕೊಳ್ಳೋದ್ರಿಂದ ಚಾಪಿಂಗ್ ಬೋರ್ಡ್ ಕೂಡ ಹಾಳಾಗಲ್ಲ. ನೆಕ್ಸ್ಟ್ ನಮ್ಮ ಮನೆ ಕಿಚನ್ನಲ್ಲಿ ನಾವು ಚೇಂಜ್ ಮಾಡಬೇಕಾಗಿರೋದು ಪ್ಲಾಸ್ಟಿಕ್ ಸ್ಟ್ರೈನರ್ಸ್. ಅಂದರೆ ಇದರಲ್ಲಿ ನಾವು ಬಿಸಿ ನೀರು ಅಥವಾ ಬಿಸಿ ಚಹಾವನ್ನು ಸೋಸೋದ್ರಿಂದ ಆ ಪ್ಲಾಸ್ಟಿಕ್ ಕಣಗಳು ನಮ್ಮ ಚಹಾ ಅಥವಾ ಬಿಸಿ ನೀರಿನ ಜೊತೆಗೆ ಆ್ಯಡ್ ಆಗ್ಬೋದು. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಬಿಸಿ ಚಹಾನ ಸೋಸೋಕ್ಕೆ ಈ ಥರದನ್ನು ಪ್ಲಾಸ್ಟಿಕ್ಕಲ್ಲಿ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಆದಷ್ಟು ಬೇಗ ಬದಲಾಯಿಸಿ. ನೆಕ್ಸ್ಟ್ ನಾನು ನಮ್ಮ ಮನೇಲಿ ಚೇಂಜ್ ಮಾಡಿರೋದು ಪ್ಲಾಸ್ಟಿಕ್ ಸ್ಟೋರೇಜ್ ಕಂಟೈನರ್ಸ್. ಎಲ್ಲ ಸ್ಟೋರೇಜ್ ಕಂಟೈನರ್ಸನ್ನು ಕೂಡ ಪ್ಲಾಸ್ಟಿಕ್ಕಿಂದ ಸ್ಟೀಲ್ಗೆ ಅಥವಾ ಗ್ಲಾಸ್ಗೆ ಚೇಂಜ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಆದರೆ ಆದಷ್ಟು ಪ್ಲಾಸ್ಟಿಕ್ ಸ್ಟೋರೇಜ್ ಕಂಟೈನರ್ಸ್ನ ನಾನು ಕಡಿಮೆ ಮಾಡಿದ್ದೀನಿ. ಸೊ ಮನೇಲಿರೋ ಜೋಳದ ಹಿಟ್ಟಾಗಲಿ, ರಾಗಿ ಹಿಟ್ಟು, ಚಪಾತಿ ಹಿಟ್ಟು ಎಲ್ಲ ಹಿಟ್ಟುಗಳನ್ನು ನಾನು ಪ್ಲಾಸ್ಟಿಕ್ ಕಂಟೈನರ್ಸಿಂದ ಸ್ಟೀಲ್ ಕಂಟೈನರ್ಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಹಿಟ್ಟುಗಳನ್ನು ಸ್ಟೀಲ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಫ್ರೆಶ್ ಆಗೂ ಕೂಡ ಇರುತ್ತೆ. ನಮಗೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಟ್ಟಿದ್ದೀವಿ ಅನ್ನೋ ಗಿಲ್ಟ್ ಕೂಡ ಇರೋದಿಲ್ಲ. ನೀವು ಬೇಕಾದರೆ ಒಂದು ಸತಿ ಚೆಕ್ ಮಾಡಿ, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಿಟ್ಟನ್ನು ಇಟ್ಟರೆ ಬೇಗ ಹಾಳಾಗುತ್ತೆ. ಸೊ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಹಿಟ್ಟುಗಳನ್ನು ಈ ಬಾಕ್ಸಲ್ಲೇ ಇಡೋದು ಉತ್ತಮ. ನಮ್ಮ ಮನೇಲಿ ನಾನು ನೆಕ್ಸ್ಟ್ ಚೇಂಜ್ ಮಾಡಿರೋದು ಈ ಮಸಾಲೆ ಡಬ್ಬಗಳನ್ನು. ನನ್ನ ಹತ್ರ 2 ಮಸಾಲೆ ಡಬ್ಬಗಳಿದೆ. ಒಂದರಲ್ಲಿ ನಾನು ಸಾಸಿವೆ, ಜೀರಿಗೆ ಅಂದರೆ ಒಗ್ಗರಣೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಚಕ್ಕೆ, ಲವಂಗ ಅಂದರೆ ಮಸಾಲೆ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಸೊ ಪ್ಲಾಸ್ಟಿಕ್ ಬಾಟಲಲ್ಲಿ ನೀವು ಮಸಾಲೆ ಸಾಮಾನುಗಳನ್ನು ಇಡೋದ್ರಿಂದ ಅದು ಬೇಗ ಹಾಳಾಗುತ್ತೆ ಮತ್ತು ಅದರ ಘಮ ಎಲ್ಲ ತುಂಬಾ ಬೇಗ ಹೋಗ್ಬಿಡುತ್ತೆ. ಸೊ ನಾನು ಸ್ಟೀಲ್ ಬಾಕ್ಸಲ್ಲಿ ಎಲ್ಲದನ್ನು ಸ್ಟೋರ್ ಮಾಡ್ಕೊಳ್ತೀನಿ. ತುಂಬ ದಿನಗಳ ಕಾಲ ಫ್ರೆಶ್ ಆಗೂ ಇರುತ್ತೆ. ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದು ತಪ್ಪುತ್ತೆ. ನೆಕ್ಸ್ಟ್ ಚೇಂಜ್ ಅಂದರೆ ನನ್ನ ಕಿಚನ್ನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಚೇಂಜ್ ಅಂತಲೇ ಹೇಳ್ಬೋದು. ಅದೇನೆಂದರೆ ಉಪ್ಪಿನ ಭರಣಿಗಳು. ನಾನು ಮುಂಚೆಯಿಂದನೂ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಉಪ್ಪನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೆ. ಆದರೆ ಆಮೇಲೆ ಗೊತ್ತಾಯಿತು, ಸಾಲ್ಟ್ ಅಂದರೆ ಅದು ಹೈಲಿ ರಿಯಾಕ್ಟಿವ್ ಎಲಿಮೆಂಟ್. ಅದು ಅಡುಗೆಯಲ್ಲೇ ಹಾಕಿ, ಬಾಕ್ಸಲ್ಲೇ ಹಾಕಿ ಯಾವುದ್ರ ಜೊತೆಗೂ ಕೂಡ ಅದು ರಿಯಾಕ್ಟ್ ಮಾಡುತ್ತೆ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿದ್ರೆ ಅದು ಪ್ಲಾಸ್ಟಿಕ್ ಜೊತೆ ಕೂಡ ರಿಯಾಕ್ಟ್ ಆಗ್ಬೋದು ಅಲ್ವಾ? ಸೊ ಸ್ಟೀಲ್ ಬಾಟಲಲ್ಲಿ ಹಾಕಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಒಂಥರ ರಸ್ಟ್ ಕೂಡ ಆಗುತ್ತೆ. ಸೊ ಇದಕ್ಕೆ ಬೆಸ್ಟ್ ಅಂದರೆ ಸಿರಾಮಿಕ್ ಜಾಡಿಗಳು. ಅದಕ್ಕೆ ಅನಿಸುತ್ತೆ ಹಿಂದಿನ ಕಾಲದಿಂದಲೂ ಹಿರಿಯರು ಉಪ್ಪಿನಕಾಯನ್ನು ಈ ಥರ ಸಿರಾಮಿಕ್ ಜಾಡಿಗಳಲ್ಲಿಯೇ ಹಾಕ್ತಾಯಿದ್ರು. ಸೊ ನಾವು ಕೂಡ ಅದನ್ನು ಫಾಲೋ ಮಾಡೋಣ. ಸೊ ಈ ಡಬ್ಬಗಳಲ್ಲಿ ನಾನು ಹಾಕಿರೋ ಪ್ಲಾಸ್ಟಿಕ್ ಸ್ಪೂನ್ಗಳನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡ್ತೀವಿ ಅಂದ ಮಾತ್ರಕ್ಕೆ ಕಾಸ್ಟ್ಲಿ ಐಟಮ್ಸ್ನೆಲ್ಲ ತೊಗೊಂಡು ಅದನ್ನು ಹಾಕೋ ನೆಸೆಸಿಟಿ ಇಲ್ಲ. ನಾನಿಲ್ಲಿ ಯೂಸ್ ಆ್ಯಂಡ್ ಥ್ರೋ ಸ್ಪೂನ್ಸ್ ಬರುತ್ತಲ್ಲ, ಅದು ಕಟ್ಟಿಗೆದು, ಅದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ಯೂಸ್ ಮಾಡ್ಕೊಳ್ಬೋದು. ಚಿಕ್ಕ ಜಾಡಿಗಳಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಈ ಸ್ಪೂನನ್ನು ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೇ ಹಾಕ್ಕೊಳ್ಬೋದು. ಸೊ ಎಲ್ಲದರಲ್ಲೂ ದುಡ್ಡನ್ನು ಉಳಿಸೋದು ನಮ್ಮ ಗೃಹಿಣಿಯರಿಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ? ತುಂಬ ಜನರ ಮನೆಯಲ್ಲಿ ನಾನು ನೋಡಿದ್ದೀನಿ, ಓವನಲ್ಲೂ ಕೂಡ ಪ್ಲಾಸ್ಟಿಕ್ ಬೌಲ್ಗಳನ್ನು, ಪ್ಲಾಸ್ಟಿಕ್ ಬಾಕ್ಸಸ್ಗಳನ್ನು ಯೂಸ್ ಮಾಡ್ತಾರೆ. ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ, ನಾವು ಫುಡ್ಡನ್ನು ಹೀಟ್ ಮಾಡೋದ್ರ ಜೊತೆಗೆ ಪ್ಲಾಸ್ಟಿಕ್ಕನ್ನು ಹೀಟ್ ಮಾಡಿಕೊಂಡು ನಮ್ಮ ಫುಡ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀವಿ ಅಂತ. ಸೊ ನಾನು ಓವನ್ನಲ್ಲಿ ಯಾವುದೇ ಪ್ಲಾಸ್ಟಿಕ್ಕನ್ನು ಬಳಸೋದಿಲ್ಲ. ಈ ಥರ ಬೌಲ್ಗಳನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಫ್ರಿಜ್ಜಲ್ಲಿ ಕೂಡ ಇದೇ ಕಂಟೈನರ್ಸಲ್ಲಿ ಫುಡ್ಡನ್ನು ಸ್ಟೋರ್ ಮಾಡ್ಕೊಳ್ಬೋದು. ಅದೇ ಕಂಟೈನರಲ್ಲಿ ಓವನ್ನಲ್ಲಿ ಕೂಡ ಬಿಸಿ ಮಾಡ್ಕೊಳ್ಬೋದು. ಪಾತ್ರೆ ತೊಳೆಯೋದು ಕೂಡ ಕಡಿಮೆ ಆಗುತ್ತೆ. 2 in 1 ಸೊಲ್ಯೂಷನ್ಸ್ ಅಲ್ವಾ? ನೆಕ್ಸ್ಟ್ ಬರೋದು ಆಯಿಲ್ ಬಾಟಲ್ಸ್. ಆಯಿಲ್ ಬಾಟಲ್ಸ್ ಕೂಡ ನಾನು ಪ್ಲಾಸ್ಟಿಕ್ಕಿಂದ ಈ ಥರ ಗ್ಲಾಸ್ ಬಾಟಲ್ಸ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ.
ಪ್ಲಾಸ್ಟಿಕ್ ಬಾಟಲ್ಸ್ನ ಬಿಸಾಕ್ಬಿಟ್ಟು ಈ ಥರ ಸ್ಟೀಲ್ ಅಥವಾ ಗ್ಲಾಸ್ ಬಾಟಲಲ್ಲಿ ಆಯಿಲನ್ನು ಸ್ಟೋರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗ್ಲಾಸನ್ನು ಬಳಸೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಕೈಯಲ್ಲಿ ಜಾರತ್ತೆ ಅನ್ನೋರು ಸ್ಟೀಲ್ ಬಾಟಲ್ಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನಿಲ್ಲಿ ಪ್ಲಾಸ್ಟಿಕ್ ಸೌಟುಗಳನ್ನು ಕೂಡ ಚೇಂಜ್ ಮಾಡಿದ್ದೀನಿ. ಪ್ಲಾಸ್ಟಿಕ್ ಸೌಟನ್ನು ಬಳಸೋ ಬದಲಾಗಿ ನಾವು ಸ್ಟೀಲ್ ಅಥವಾ ಈ ಥರ ವುಡನ್ ಸೌಟುಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಥರ ವುಡನ್ ಸ್ಪ್ಯಾಚುಲಗಳನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆಯಲ್ಲಿ ಬಿಟ್ಟರೂ ಕೈಗೆ ಬಿಸಿ ತಾಗಲ್ಲ. ಸ್ಟೀಲ್ದಾದರೆ ಅದರಲ್ಲೇ ಬಿಟ್ಟರೆ ತುಂಬಾ ಬಿಸಿ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ತುಂಬಾ ಕಂಫರ್ಟೇಬಲ್ ಆಗಿ ಅಡುಗೆನ ಮಾಡ್ಕೋಬೋದು. ನಾನು ಈ ಥರ ಮಕ್ಕಳು ಯೂಸ್ ಮಾಡೋ ಫೋಕನ್ನು ಕೂಡ ಪ್ಲಾಸ್ಟಿಕ್ಕಿಂದ ಸ್ಟೀಲ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಮುಂದಿನ ಚೇಂಜ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನು ಈ ಥರ ಸ್ಪೈಸ್ ಪೌಡರ್ಸ್ನೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗಳಿಂದ ತೆಗೆದು ಸ್ಟೀಲ್ ಬಾಟಲ್ ಅಥವಾ ಗ್ಲಾಸ್ ಬಾಟಲ್ಸಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಿಚನ್ ಎಲ್ಲ ಎಷ್ಟು ಆರ್ಗನೈಸ್ಡ್ ಕೂಡ ಅನಿಸುತ್ತೆ. ಇದು 1-2 ದಿನದಲ್ಲಿ ಕಲೆಕ್ಟ್ ಮಾಡಿರೋ ಗ್ಲಾಸ್ ಬಾಟಲ್ಸ್ ಅಲ್ಲ, ತುಂಬಾ ತಿಂಗಳುಗಳೇ ಹೋಯಿತು ಈ ಬಾಟಲ್ಸ್ನ ಕಲೆಕ್ಟ್ ಮಾಡೋದಕ್ಕೆ. ಸೊ ಒಂದೊಂದಾಗಿ ನಾನು ಅದನ್ನು ಚೇಂಜ್ ಮಾಡಿಕೊಂಡು ಪ್ಲಾಸ್ಟಿಕ್ ಬಾಟಲ್ಸಿಂದ ಗ್ಲಾಸ್ ಬಾಟಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಸಾಲೆ ಪುಡಿಗಳನ್ನು ನಾವು ಗ್ಲಾಸ್ ಬಾಟಲ್ಸಲ್ಲಿ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಅದರ ಕ್ವಾಲಿಟಿ ಕೂಡ ತುಂಬ ದಿನದವರೆಗೂ ಚೆನ್ನಾಗಿರುತ್ತೆ. ನಾನು ಇಷ್ಟು ದಿನದಲ್ಲಿ ಈ ಥರ ಎಲ್ಲ ಶೇಜ್ವಾನ್ ಚಟ್ನಿ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ, ಈ ಥರ ಎಲ್ಲ ಡಬ್ಬಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಪೌಚಸ್ಗಳಲ್ಲಿ ಬರೋ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋದ್ರ ಬದಲಾಗಿ ಈ ಥರ ಗ್ಲಾಸ್ ಕಂಟೈನರ್ಸಲ್ಲಿರೋದನ್ನು ಪರ್ಚೇಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಖರೀದಿ ಮಾಡಬೇಕಾದ್ರೆ ಈ ಥರ ಗ್ಲಾಸ್ ಬಾಟಲ್ಸಲ್ಲಿ ಇರೋ ಪ್ರಾಡಕ್ಟ್ಸ್ನ ಚೂಸ್ ಮಾಡಿಬಿಟ್ಟು ಖರೀದಿ ಮಾಡ್ಕೊಳ್ಳಿ. ಇದನ್ನು ರೀಯೂಸ್ ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ಒಂದೊಂದು ಥರ ಇದೆ. ಇದು ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡಬೇಕು ಅಂದರೆ ಈ ಥರ ಸ್ಪ್ರೇ ಪೇಂಟ್ ಸಿಗುತ್ತೆ. ಆ ಸ್ಪ್ರೇ ಪೇಂಟನ್ನು ಈ ಕ್ಯಾಪ್ಸ್ಗೆಲ್ಲ ಹಾಕ್ಕೊಳ್ಬೋದು. ಮನೆ ಹೊರಗಡೆ ಹೋಗ್ಬಿಟ್ಟು ಯಾವುದಾದ್ರು ಬಾಕ್ಸಲ್ಲಿ, ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಈ ಥರ ಕ್ಯಾಪ್ಗಳನ್ನು ಇರಿಸ್ಬಿಟ್ಟು ಆ ಸ್ಪ್ರೇ ಪೇಂಟನ್ನು ತೊಗೊಂಡು ಅದಕ್ಕೆ ಸ್ಪ್ರೇ ಮಾಡ್ತಾ ಹೋದರೆ ಆಯಿತು. ಎಲ್ಲ ಬಾಕ್ಸಸ್ ಕ್ಯಾಪ್ ಕೂಡ ಒಂದೇ ಥರ ಯೂನಿಕ್ ಆಗಿ ನಮ್ಮ ಕಿಚನ್ ತುಂಬ ಆರ್ಗನೈಸ್ಡ್ ಆಗಿ ಕಾಣಿಸುತ್ತೆ. ಯಾವಾಗಲೂ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಬಾಟಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ನಾನು ಈ ಥರ ಗ್ಲಾಸ್ ಬಾಟಲ್ಸ್ಗಳನ್ನೇ ಪರ್ಚೇಸ್ ಮಾಡ್ತೀನಿ. ಇದನ್ನು ನಾವು ಸ್ಪ್ರಿಂಕ್ಲರ್ಸ್ ಥರನೂ ರೀಯೂಸ್ ಮಾಡ್ಕೊಳ್ಬೋದು. ತುಂಬಾ ಚರ್ಚೆಯಲ್ಲಿರೋ ವಿಷಯ ಅಂದರೆ ನಾನ್ ಸ್ಟಿಕ್ ಪಾತ್ರೆಗಳನ್ನ ಯೂಸ್ ಮಾಡಬೇಕಾ ಬೇಡವಾ ಅನ್ನೋದು. ಸ್ವಲ್ಪ ಜನ ಹೇಳ್ತಾರೆ ನಾನ್ ಸ್ಟಿಕ್ ಪಾತ್ರೆಗಳನ್ನು ಯೂಸ್ ಮಾಡೋದು ಅನ್ಹೆಲ್ದಿ ಅಂತ. ಸ್ವಲ್ಪ ಜನ ಹೇಳ್ತಾರೆ ನಾನ್ ಸ್ಟಿಕ್ ಪಾತ್ರೆಗಳನ್ನು ಯೂಸ್ ಮಾಡ್ಬೋದು, ಬಟ್ ಲಿಮಿಟೆಡಾಗಿ ಯೂಸ್ ಮಾಡಬೇಕು ಅಂತ. ಬಟ್ ಆ್ಯಕ್ಚುಯಲ್ ಆಗಿ ಅರ್ಥ ಆಗಿರೋದೇನೆಂದರೆ, ನಾನ್ ಸ್ಟಿಕ್ ಪಾತ್ರೆಗಳು ಹೊಸದಾಗಿ ಇದ್ದಾಗ ಮೇಲ್ಗಡೆ ಅದರ ಕೋಟಿಂಗ್ ಇರುತ್ತಲ್ಲ, ಅದು ಪರ್ಫೆಕ್ಟ್ಲಿ ಫೈನ್ ಅಂದಾಗ ಮಾತ್ರ ಈ ಕುಕ್ವೇರನ್ನು ನಾವು ಯೂಸ್ ಮಾಡ್ಬೋದು. ಒಂದು ಸರಿ ಅದರಲ್ಲಿರೋ ಲೇಯರ್ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆ ಲೇಯರಲ್ಲಿರೋ ಪಾರ್ಟಿಕಲ್ಸ್ ಎಲ್ಲ ನಮ್ಮ ಫುಡ್ ಜೊತೆಗೆ ಮಿಂಗಲ್ ಆಗಿಬಿಟ್ಟು ಹೆಲ್ತನ್ನು ಹಾಳು ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ನಾನ್ ಸ್ಟಿಕ್ ಕುಕ್ವೇರನ್ನು ಈ ಥರ ಐರನ್ ಮತ್ತು ಕಾಸ್ಟ್ ಐರನ್ ಪಾತ್ರೆಗಳು ಅಂದರೆ ದೋಸೆ ಹಂಚು ಎಲ್ಲದನ್ನು ಈ ಥರ ರೀಪ್ಲೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಪಾತ್ರೆಗಳಲ್ಲಿ ಅಂದರೆ ಈ ಪ್ಯಾನ್ಗಳಲ್ಲಿ ದೋಸೆ ಮಾಡೋದ್ರಿಂದ ಇದರಲ್ಲಿ ಐರನ್ ಅಂಶ ಕೂಡ ಜಾಸ್ತಿ ಆಗಿಬಿಟ್ಟು ಫುಡ್ ತುಂಬಾ ಟೇಸ್ಟಿ ಕೂಡ ಅನಿಸುತ್ತೆ. ನೀವೇ ನೋಡಿರ್ತೀರ, ಕಬ್ಬಿಣದ ಹಂಚಲ್ಲಿ ಮಾಡೋ ದೋಸೆಗೂ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿರೋ ದೋಸೆಗೂ ತುಂಬಾ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಆದ್ದರಿಂದ ನಾನು ಎಲ್ಲದನ್ನು ಒಂದೊಂದಾಗಿ ಚೇಂಜ್ ಮಾಡಿಕೊಂಡು ಇವಾಗ ನಾನ್ ಸ್ಟಿಕ್ ಕುಕ್ಕರನ್ನು ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ನಾನು ಹೇಳಿದೆ ಅಂತ ಈ ಪ್ಯಾನನ್ನೆಲ್ಲ ಬಿಸಾಕ್ಬಿಡಬೇಡಿ. ನಾನು ಏನಾದರೂ DIY ಮಾಡಬೇಕು ಅಂತ ಈ ಪ್ಯಾನ್ಗಳನ್ನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಈ ಕಾಸ್ಟ್ ಐರನ್ ಪ್ಯಾನ್ಗಳನ್ನು ಕೂಡ ಸೀಸನ್ ಮಾಡೋದು ತುಂಬ ಅವಶ್ಯಕತೆ ಇದೆ, ಇಲ್ಲಾಂದರೆ ದೋಸೆ ಏಳೋದೇ ಇಲ್ಲ. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಫೋರ್ಕಲ್ಲಿ ಒಂದು ಆನಿಯನ್ ಪೀಸನ್ನು ಹಾಕ್ಕೊಂಡು ಈ ಥರ ಪ್ಯಾನನ್ನು ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರಬ್ ಮಾಡ್ಕೊಂಡ್ಮೇಲೆ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಅದನ್ನು ಒರೆಸ್ಕೊಂಡು ಪ್ರತಿ ಸರಿ ವಾಶ್ ಮಾಡಿದ್ಮೇಲೂ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಏಳುತ್ತೆ. ಮೊದಲನೇ ದೋಸೆ ಏಳಲಿಲ್ಲ ಅಂದ್ರೂ ಸೆಕೆಂಡ್ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಏಳುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು 10 ವರ್ಷನಾದರೂ ಯೂಸ್ ಮಾಡಿ, 20 ವರ್ಷನಾದರೂ ಯೂಸ್ ಮಾಡಿ, ಅದು ಏನೂ ಆಗೋದಿಲ್ಲ.
ನಾನ್ ಸ್ಟಿಕ್ ಯೂಸ್ ಮಾಡಿ ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇದು ಬೆಟರ್ ಅಲ್ವಾ? ನಾವು ನಮ್ಮ ಕಿಚನಲ್ಲಿ ನೆಕ್ಸ್ಟ್ ಚೇಂಜಸ್ ಮಾಡ್ಕೋಬೇಕಾಗಿರೋದು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಯೂಸ್ ಮಾಡ್ಕೊಳ್ಳೋದು. ನಮ್ಮ ಬಾಡಿಗೆ ಅಲ್ಯೂಮಿನಿಯಂ ಅವಶ್ಯಕತೆ ಇಲ್ಲ. ಆದ್ದರಿಂದ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು ಅಥವಾ ಫುಡ್ಡನ್ನು ಸ್ಟೋರ್ ಮಾಡೋದ್ರಿಂದ ಅದರಲ್ಲಿ ಅಲ್ಯೂಮಿನಿಯಂ ಕಣಗಳು ಕೂಡ ರಿಲೀಸ್ ಆಗಿಬಿಟ್ಟು ನಮ್ಮ ಹೆಲ್ತ್ಗೆ ಅಪಾಯಕಾರಿಯಾಗ್ಬೋದು. ನೀವು ನನ್ನ ಎಲ್ಲ ವೀಡಿಯೋಸ್ಗಳಲ್ಲಿ ನೋಡಿರ್ಬೋದು. ಆದ್ದರಿಂದನೇ ನಾನು ಎಲ್ಲ ಅಲ್ಯೂಮಿನಿಯಂ ಪಾತ್ರೆಗಳ ಬದಲಾಗಿ ಸ್ಟೀಲ್ ಪಾತ್ರೆಯನ್ನೇ ಯೂಸ್ ಮಾಡೋದು. ನನ್ನ ಹತ್ರನೂ ಈ ಥರ ಅಲ್ಯೂಮಿನಿಯಂ ಕುಕ್ಕರು 2-3 ಇದೆ. ಆದರೆ ನಾನು ಈ 2 ಕುಕ್ಕರ್ಗಳನ್ನು ಬಳಸಲ್ಲ. ಅದರ ಬದಲಾಗಿ ಒಂದು ಸ್ಟೀಲ್ ಕುಕ್ಕರನ್ನು ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಎಲ್ಲ ಅಡುಗೆಗಳನ್ನು ಅಂದರೆ ಎಲ್ಲ ರೈಸ್ ಐಟಮ್ಗಳನ್ನು ಮಾಡ್ತೀನಿ. ರೈಸ್ ಐಟಮ್ಗಳನ್ನು ಅಥವಾ ಪ್ಲೇನ್ ರೈಸನ್ನು ಡೈರೆಕ್ಟಾಗಿ ಈ ಥರ ಕುಕ್ಕರಲ್ಲಿ ಮಾಡೋರು ದಯವಿಟ್ಟು ಮೊದಲು ನಿಮ್ಮ ಕುಕ್ಕರನ್ನು ಚೇಂಜ್ ಮಾಡ್ಕೊಳ್ಳಿ. ಎಲ್ಲರಿಗೂ ಈ ಒಂದು ಟಿಪ್ಪನ್ನು ಶೇರ್ ಮಾಡಲೇಬೇಕು. ಈ ಥರ ಒಂದು ದೊಡ್ಡ ಕುಕ್ಕರನ್ನು ಕೂಡ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಇಷ್ಟೊಂದು ರೈಸ್ ಊಟ ಮಾಡ್ತೀರಾ ಅಂತ ಕೇಳಬೇಡಿ. ನಾನು ಇದರಲ್ಲಿ ಡೈರೆಕ್ಟಾಗಿ ರೈಸನ್ನು ಯಾವತ್ತೂ ಮಾಡೋದಿಲ್ಲ. ನಾನು ಇದರಲ್ಲಿ ಸ್ಟ್ಯಾಕ್ ಮಾಡ್ತೀನಿ, ಅಂದರೆ ಅದ್ರ ಒಳಗಡೆ ಪಾತ್ರೆನ ಇಟ್ಬಿಟ್ಟು ಕುಕ್ ಮಾಡ್ತೀನಿ. ಇದರಲ್ಲಿ ನಾನು ಡೈಲಿ ಅನ್ನ ಮತ್ತು ಬೇಳೆ ಎರಡನ್ನೂ ಒಟ್ಟಿಗೆ ಮಾಡ್ಕೊಳ್ತೀನಿ. ಅದರಿಂದ 2 ಕೆಲಸ ಬೇಗ ಕೂಡ ಆಗುತ್ತೆ, ಗ್ಯಾಸ್ ಕೂಡ ಸೇವ್ ಆಗುತ್ತೆ, ಮತ್ತು ಕುಕ್ಕರ್ ತೊಳೆಯೋದು ಕೂಡ ತಪ್ಪತ್ತೆ. ಸೊ ಈ ಟಿಪ್ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಚೇಂಜ್ ಮಾಡಿರೋದು ಲಂಚ್ ಬಾಕ್ಸಸನ್ನು. ದಯವಿಟ್ಟು ನಿಮ್ಮ ಮನೆಯವರಿಗೆ ಆಗಲಿ ನಿಮ್ಮ ಮಕ್ಕಳಿಗೆ ಆಗಲಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಲಂಚನ್ನು ಹಾಕ್ಕೊಡ್ಲೇಬೇಡಿ. ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಬಿಸಿಯಾದ ಅಡಿಗೆ ಹಾಕೋದ್ರಿಂದ ಅದರಲ್ಲಿರೋ ಪ್ಲಾಸ್ಟಿಕ್ ಕಣಗಳು ನಿಮ್ಮ ಹೊಟ್ಟೆಗೂ ಹೋಗ್ಬೋದು. ಇದೂ ಪ್ಲಾಸ್ಟಿಕ್ ಬಾಟಲ್ಸ್ ಥರ ಹೆಲ್ತ್ಗೆ ಒಳ್ಳೆಯದಲ್ಲ. ಆದ್ದರಿಂದ ನಾನು ನಮ್ಮ ಮನೆಯವರಿಗೆ ಆಗಲಿ ನನ್ನ ಮಗನಿಗೆ ಆಗಲಿ ಲಂಚ್ ಬಾಕ್ಸ್ನ ಸ್ಟೀಲ್ ಬಾಕ್ಸ್ಗೆ ಚೇಂಜ್ ಮಾಡಿದ್ದೀನಿ. ಇವಾಗ ಮಾರ್ಕೆಟಲ್ಲಿ ತುಂಬಾ ವೆರೈಟಿ ಲಂಚ್ ಬಾಕ್ಸ್ಗಳು ಸಿಗುತ್ತೆ. ಒಂದೇ ಬಾಕ್ಸಲ್ಲಿ ಪಾರ್ಟಿಷನ್ ಇರೋದು, 2 ಪಾರ್ಟಿಷನ್ ಇರೋದು, 3 ಪಾರ್ಟಿಷನ್ ಇರೋದು, ಈ ಥರ ತುಂಬಾ ವೆರೈಟಿ ಬಾಕ್ಸಸ್ಗಳು ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಆದರೆ ನಮ್ಮ ಹೆಲ್ತ್ಗಿಂತ ಜಾಸ್ತಿ ಕಾಸ್ಟ್ಲಿ ಏನೂ ಆಗಲ್ಲ. ಮತ್ತು ಇದನ್ನು ಒಂದು ಸಾರಿ ಪರ್ಚೇಸ್ ಮಾಡಿಬಿಟ್ರೆ ನೀವು ತುಂಬಾ ವರ್ಷಗಳ ಕಾಲ ಅದನ್ನು ಯೂಸ್ ಮಾಡ್ಬೋದು. ಇವಾಗಂತೂ ಎಲ್ಲ ಕಡೆ ಆನ್ಲೈನ್ ಫುಡ್ ಡೆಲಿವರಿದೇ ಹಾವಳಿ. ಮನೇಲಿ ಕುತ್ಕೊಂಡಿರೋ ಕಡೆನೇ ಫುಡ್ ಬರುತ್ತೆ ಅಂದರೆ ಯಾರು ಬೇಡ ಅಂತಾರೆ ಅಲ್ವಾ? ಎಮರ್ಜೆನ್ಸಿ ಟೈಮಲ್ಲಿ ಪರವಾಗಿಲ್ಲ, ಆದರೆ ಈ ಥರ ಫುಡ್ ಬಾಕ್ಸಸ್ಗಳಲ್ಲಿ ಫುಡ್ ಡೆಲಿವರಿ ಕೊಡೋದ್ರಿಂದ ಅದು ಕೂಡ ಬಿಸಿಯಾಗಿರುತ್ತೆ. ಆ ಜಂಕ್ ಫುಡ್ ತಿನ್ನೋದಕ್ಕಿಂತ ಜಾಸ್ತಿ ಅಪಾಯಕಾರಿ ಫುಡ್ಡನ್ನು ಈ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಡೆಲಿವರಿ ಮಾಡೋದು. ಸೊ ನಿಮಗೆ ಆಪ್ಷನ್ ಇದ್ದು ನೀವು ಹೊರಗಡೆ ಹೋಗಿ ಹೋಟೆಲ್ಗೆ ಪಾರ್ಸಲ್ ತರ್ತೀರಾ ಅಂದರೆ ನಿಮ್ಮದೇ ಒಂದು ಸ್ಟೀಲ್ ಬಾಕ್ಸನ್ನು ಕ್ಯಾರಿ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನನ್ನ ಕಿಚನಲ್ಲಿ ಏನೇನನ್ನು ಚೇಂಜಸ್ ಮಾಡಿಕೊಂಡು ನನ್ನ ಕುಟುಂಬದ ಆರೋಗ್ಯವನ್ನು ಕಾಪಾಡೋದ್ರ ಕಡೆಗೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀನಿ ಅಂತ. ನೀವು ಕೂಡ ನಿಮ್ಮ ಕಿಚನಲ್ಲಿ ಆದಷ್ಟು ಚೇಂಜಸನ್ನು ಮಾಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಇಂಪಾರ್ಟೆಂಟ್ ಮೆಸೇಜ್ನೊಂದಿಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.